ಇವತ್ತು ಫಾಲ್ ಆಗ್ತಾಯಿದೆ. ನಮ್ಮ ಸೈಕ್ಲೋನ್ ಏನಿದೆ ಅದು ಪುಡುಚೇರಿ ಮತ್ತು ಅಲ್ಲಿ ಹತ್ತಿರ ಫಾಲ್ ಆಗಿದೆ. ಈಗ ಹವಾಮಾನ ಇಲಾಖೆದು ನಮಗೆ ಮುನ್ಸೂಚನೆ ಪ್ರಕಾರ ಇವತ್ತು ಬೆಂಗಳೂರು ಮತ್ತು ಸುತ್ತಮುತ್ತ ಏರಿಯಾ ಕೂಡ ಸ್ವಲ್ಪ ಗಾಳಿ ಜಾಸ್ತಿ ಬರಲಿಕ್ಕೆ ಇದು ಮುನ್ಸೂಚನೆ ಇದೆ. ನಾಳೆ ಮತ್ತು ನಾಳೆದ್ದು ಕೆಲವು ಕಡೆಗೆ ಲೈಟ್ ಟು ಮಾಡ್ರೇಟ್ ಇದೆ ಮತ್ತು ಕೆಲವು ಕಡೆಗೆ ವೆರಿ ಹೆವಿ ರೈನ್ಫಾಲ್ನು ಬರ್ಬೋದು ಅಂತ ಇದೆ. ಈಗ ಯಾವ ಕಡೆಗೆ ವೆರಿ ಹೆವಿ ರೈನ್ಫಾಲ್ ಬರುತ್ತದೆ, ಯಾವ ಕಡೆಗೆ ಲೈಟ್ ಆ್ಯಂಡ್ ಮೀಡಿಯಮ್ ಬರುತ್ತೆ ಅದು ಹೇಳೋದಿಲ್ಲ. ಹೀಗಾಗಿ ನಾವು ಎಲ್ಲರೂ ಫುಲ್ ಎಚ್ಚರಿಕೆಯಲ್ಲಿ ನಮ್ಮ ಸಿಸ್ಟಮ್ಗೆ ಇಟ್ಟಿದ್ದೇವೆ. ಎಲ್ಲ ರಜೆ ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಮತ್ತು ಕೆಲವು ಅಧಿಕಾರಿಗಳು ಟ್ರೈನಿಂಗ್ ಮೇಲೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಬೇರೆ ಯಾರಿಗೂ ರಜೆ ಇಲ್ಲ. ಸರ್, ಈಗ ಬೆಂಗಳೂರಿನಲ್ಲಿರುವಂಥ BMTC ತಂತ್ರಜ್ಞಾನ ಮೆಜೆಸ್ಟಿಕ್, ಯಶವಂತಪುರ, ಶಾಂತಿನಗರ ಓವರಾಲ್ ಎಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ TTMC ಜೊತೆಗೂ ಕೂಡ ತೆರಿಗೆ ಕಟ್ಟಿಲ್ಲ. ನೀವು ಪತ್ರ ಬರೆದಿದ್ದೀರಾ ಸಾರಿಗೆ? ನಾವು ಅವ್ರ ಜೊತೆಗೆ 2-3 ಸಲ ಮಾತುಕತೆ ನಡೆಸಿದ್ದೇವೆ. ಅವ್ರಿಗೆ ಯಾವ ಥರದ್ದು ರಿಲ್ಯಾಕ್ಸೇಷನ್ ಕೊಡೋಕ್ಕೆ ಬರೋದಿಲ್ಲ. ಸರ್ವಿಸ್ ಚಾರ್ಜಸ್ನಲ್ಲಿ ಕೊಡ್ಬೋದು. ಅಲ್ಲಿ ಅವರು ಏನು ಕಮರ್ಷಿಯಲ್ ಆ್ಯಕ್ಟಿವಿಟಿ ನಡೆಸ್ತಾ ಇದ್ದಾರೆ, ಕೆಲವು ಅಂಗಡಿ ಕೊಟ್ಟಿದ್ದಾರೆ ಇತ್ಯಾದಿ ಅದಕ್ಕೆ ನಮಗೆ ಫುಲ್ ಕಮರ್ಷಿಯಲ್ ರೇಟ್ ಕೊಡಬೇಕಾಗಿರುತ್ತೆ. ಅವರು ಏನು ಹೇಳಿದ್ದಾರೆ, ನಮಗೆ ಕೆಲವು ಬಸ್ಸಸ್ ನಾವು ತೊಗೊಳುವಾಗ ದುಡ್ಡು ಕೊಟ್ಟಿಲ್ಲ ಅವರಿಗೆ, ಮತ್ತು ಹಿಂದೆ ಲ್ಯಾಂಡ್ ತೊಗೊಳ್ಳುವಾಗ ಲ್ಯಾಂಡ್ ಸೈಟ್ ಅಂತ ನಾವೇನು ಬಳಸ್ತಾ ಇದ್ದೀವಿ ಅದಕ್ಕೆ ದುಡ್ಡು ಕಟ್ಟಿಲ್ಲ. ಇದಕ್ಕಾಗಿ ನಮಗೆ ಸ್ವಲ್ಪ ದುಡ್ಡು ಕಟ್ತೀವಿ ಅಂತ ಹೇಳಿದ್ದಾರೆ. ಆ ಪ್ರಕಾರ ನಾವು ಕೂಡ 2-3 ಕೋಟಿ ದುಡ್ಡು ಕಟ್ತಾ ಇದ್ದೇವೆ. ಅವರು 29 ಕೋಟಿ ಅವರಿಗೆ ಟೋಟಲ್ 41 ಕೋಟಿ ಇದೆ. ಅವರು ಏನೋ ನಾವು ಅವರಿಗೆ 1,39,00,000 ಲ್ಯಾಂಡ್ಗಳಿಗಾಗಿ 3,25,00,000 ಅವರಿಂದ ನಾವು ಸುಮಾರು ಬಸ್ಗಳ ಸೌಲಭ್ಯ ವರ್ಷಾಂತಗಳಲ್ಲಿ ಪಡೆದು ಅವರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಆ ಪ್ರಕಾರ 5-6 ಕೋಟಿ ನಾವು ಅವ್ರಿಗೆ ಕೊಡಬೇಕು. ಅವರಿಂದ ನಾವು 41 ಕೋಟಿ ಪಡಿಬೇಕು. ಹೀಗಾಗಿ 6-5 ಕೋಟಿ ಕೊಡ್ತಾ ಇದ್ದೀವಿ ನಾವು. ಅವರು 27-28 ಕೋಟಿ ಕೊಡ್ತೀವಿ ಅಂತ ನಮ್ಮ ಲೆಕ್ಕ ಪ್ರಕಾರ ಇದ್ದಾರೆ. ರಸ್ತೆ ಗುಂಡಿ ನೋಡಿ, ಈಗ ಸ್ವಲ್ಪ ಹವಾಮಾನ 2-3 ದಿವಸ ಸ್ವಲ್ಪ ನಮ್ಮ ಇದು ಕೆಲಸದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಆದರೆ ಮೇಜರಾಗಿ ಮೇಜರ್ ರೋಡ್ನಲ್ಲಿನೇ ಪಾಟ್ ಹೋಲ್ ಕಂಡು ಬಂದ್ರೇ ಕಷ್ಟ ಉಂಟಾಗ್ತಾ ಇದೆ. ಈಗ ನಾವು 700 ಕೋಟಿ